ಕಾಳಿ ಕಾಳಿ ಉಂಡೇನೆ ಹಾ ಊಟ ಮಾಡ್ದ ಅಂತ ಕೇಳ್ದೆ, ಯಾಕೆ ಕೇಳ್ಸಲ್ವೇನೆ ಅಂತೀಯ? ಕೇಳಿಸುತ್ತೆ. ಹಾ ನೀನು ಉಂಡ? ಹೂ ಕಣೆ, ನಾನು ಉಂಡೆ. ನೀನು ಉಂಡಿಲ್ಲ ಅಂದ್ರೆ ಹೋಗು ಉಣ್ಣೋಗ್ ಜಲ್ದು. ಜಾಸ್ತಿ ಹೊತ್ತಿನ ತಕ ನಾವು ಅಟ್ಟಸ್ಕೊಂಡಿರ್ಬಾರ್ದು. ಹೊತ್ತು ಮುಂಚೆ ಉಣ್ಬೇಕು, ಚೆನ್ನಾಗಿರ್ಬೇಕು. ಹಿಂಗೆ ಬಂಗಾಳಿ ಮಾತಾಡ್ಕೊಂಡೇನಿ ಇಷ್ಟು ವರ್ಷ ನನ್ನ ಯಾಮಾರ್ಸ್ಕೆ ಬಂದ್ಬಿಟ್ಟೆ ಅಲ್ವಿ? ಇನ್ನು ಮುಂದೆ ನಿನ್ ನಂಬಕ್ ಹೋಗಲ್ಲ ನಾನು. ಯಾಕೆ ಬಿಡು, ಆಗಿದ್ದಾಗೋತು. ಮರ್ತು ಸಂತೋಷವಾಗಿ ಇರೋದ ಕಲ್ತ್ಕೋಬೇಕು ಅಂತ ಅವತ್ತೇ ಹೇಳಿದೆ ತಾನೆ. ತಿರ್ಗಾ ಅದನ್ನೇ ಮಾತಾಡ್ತೀಯ ನೀನು ಆಲೇನೆ. ಹೋಗಿ ಬಂದು ಅದೇನೋ ಮಾಡಿರಂತಲ್ಲ. ನೋಡು, ನಾನು ಹೇಳೋದು ನಿಜ ಅಂತಿ. ನನಗೆ ಸೀನು ಬಂತು, ಅದಕ್ಕೆ ಎಲ್ಲ ಮರ್ತು ಮೊದ್ಲಿನಂಗೆ ಚೆನ್ನಾಗಿರೋದು ಕಲ್ತ್ಕ. ಮಕ್ಕ ಹಿಂಗೆ ಊದ್ಕೊಂಡಿರಬೇಡ, ಚೆನ್ನಾಗಿ ಕಾಣಲ್ಲ. ಹಿಂಗೆ ಯಾಮಾರ್ಸ್ಕೊಂಬಂದೆ ಇಷ್ಟು ವರ್ಷನ. ಹಂಗಿದ್ರೆ ಚೆನ್ನಾಗಿ ಕಾಣಲ್ಲ, ಹಿಂಗಿದ್ರೆ ಚೆನ್ನಾಗಿ ಕಾಣಲ್ಲ, ಇನ್ನೋಗ್ತಾ ಇದ್ರೆ ಚೆನ್ನಾಗಿರುತ್ತೆ, ಹಂಗೆ ಹಿಂಗೆ ಅಂತ ಹೇಳಿ ನಾನು ನನ್ನ ಗಂಡ ನಾನು ಎಷ್ಟು ಇಷ್ಟಪಡ್ತಾರಪ್ಪ, ಎಷ್ಟು ಪ್ರೀತಿ ಮಾಡ್ತಾರೆ. ನಾನು ಒಂದು ಸ್ವಲ್ಪ ಹೊತ್ತು ಹೊಟ್ಟೆ ಇಸ್ಕೊಂಡಿದ್ರು ಸಹಿಸ್ಕೆಮಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ನಿನ್ನ ಮೇಲೆ ನನಗೆ ಅನುಮಾನ ಬರಬಾರ್ದು ಅಂತೇಳಿ ಹಂಗೆಲ್ಲ ನಾಟಕ ಮಾಡ್ತಿದ್ದೆ ಅಂತ ಇವಾಗ ಗೊತ್ತಾಗೈತಿ. ನೀನು ಯಾಕೆ ಹೇಳಿರೋ ಅಲ್ಲಿಗೆ ಬತ್ತೀಯ? ಸರಿ ಬಿಡು, ಉಂಡಿಲ್ಲ ಅಂದರೆ ಹೋಗಿ ಉಣ್ಣು. ನಾನು ಒಂದಿಟ್ಟು ಬಡ್ಡಿ ವಸೂಲಿ ಮಾಡಕ್ಕೆ ಹೋಗ್ಬೇಕು, ಹೋಗಿ ಬರ್ತೀನಿ. ಬಡ್ಡಿ ವಸೂಲಿ ಮಾಡಕ್ಕೆ ನೀನು ಹೋಗ್ಬೇಡ ಈ ಪಾಠ. ಮನೆಗೆ ಇರು. ಬಡ್ಡಿ ವಸೂಲಿ ಮಾಡಕ್ಕೆ ಹೋಗಿ ನಿಮ್ಮತ್ತಿಗೆ ಇಂಥ ಕೆಲಸ ಮಾಡ್ಕೊಂಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಬಡ್ಡಿ ವಸೂಲಿ ಮಾಡಕ್ಕೆ ಹೋಗಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ನಿನಗೆ ಯಾರು ಹೇಳ್ದರು? ನಿನ್ನ ಎರಡನೇ ಅಂತಿ ಬಂದಿದ್ಲು. ನಿನ್ನ ಚರಿತ್ರೆ ಎಲ್ಲ ನಾ ಬಿಚ್ಚಿ ಕೇಳೆ ನಂತಾಗಿ. ನೀನು ಅವಳು ಹೆಂಗೆ ಯಾಮಾಸಿ ಮದುವೆ ಆಗಿದ್ಯಾ ಅಂತಾನ. ದೇವಿ ಇಲ್ಲಿಗೆ ಬಂದಿದ್ಲಾ? ಏನು ಹೇಳ್ತಾ ಇದೆಯಾ ಕಾಳಿ? ಅವಳು ಬಂದಿರ್ಲಿಲ್ಲ, ಹೇಳ ಕಳಿಸಿದ್ಲು ಗುಂಡಜ್ಜಿಗೆ. ನೀನು ಅವಳನ್ನು ಹೆಂಗ್ ಮದ್ವೆ ಆದ್ರಿ ಅಂತಾನ ಗುಂಡಜ್ಜಿ ಬಂದು ಎಲ್ಲ ಹೇಳೋತು. ನೀನು ಅವಳನ್ನ ಹೆಂಗೆ ಇದು ಮಾಡಿದ್ಯಾ ಅಂತಾನ ಎಲ್ಲ ಹೇಳೈತಿ. ಅಲ್ಲ ಬಡ್ಡಿ ವಸೂಲಿ ಮಾಡಕ್ ಹೋಗ್ತೀನಿ ಅಂತ ಹೇಳಿ ಯಾರು ಇಲ್ಲಿರೋ ಟೈಮ್ ನೋಡಿ ಅವಳನ್ನ ಬುಟ್ಟಿಗೆ ಹಾಕೊಂಡು ಬೀಳಿಸ್ಕೊಂಡ್ಬಿಟ್ಟಿದ್ಯಲ್ಲ. ಮದ್ವೆ ಆಗಿದ್ದೀನಿ ಎಂಬುದು ನೀಗೆ ಯಾವಾಗ ತಲೆಗೆ ಬರ್ಲಿಲ್ವಾ? ದೇವಿ ಇವಳಿಗೆಲ್ಲ ತಿಳಿಸ್ಬಿಟ್ಲಾ ನಾನೇ ಅವಳನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದು ಅಂತಾನ? ಎಲ್ಲ ಹೇಳ್ಬಿಟ್ಲಾ? ಸರಿ ಬಿಡು, ಇನ್ನೇನು ಯಾವತ್ತಿದ್ರು ಗೊತ್ತಾಗಬೇಕಾಗಿತ್ತು. ಎಲ್ಲ ಗೊತ್ತಾಗೈತೆ, ಇನ್ಯಾಕೆ ನಾನು ಬಡ್ಡಿನ ಹೋಗಿ ವಸೂಲಿ ಮಾಡ್ಕೊಂಡು ಬರಲೇಬೇಕು? ಕೊಟ್ಟಿರೋ ದುಡ್ಡು ಹಂಗೆ ಬಿಡೋಕ್ಕಾಗುತ್ತಾ? ಎಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ ಅಲ್ಲಿ ಇಲ್ಲಿನು. ಬಡ್ಡಿ ವಸೂಲಿ ಮಾಡ್ಕೊಂಬತ್ತೀನಿ ಅಂತ ಹೇಳಿನೇ ಒಬ್ಳನ್ನ ಕಟ್ಕೊಂಡಿದ್ಯಾ. ಇನ್ನ ಯಾವ್ಯಾವ ಊರಾಗೆ ಎಷ್ಟು ಜನ ಕಟ್ಕೊಂಡಿದ್ಯೋ ಏನ್ ಕತ್ಯ? ಇನ್ ಯಾವಳು ಬತ್ತಾಳೋ ಏನೋ ದಿನಾನ. ನಾನು ಸಾವುಕಾರ ಹೆಂಡ್ತಿ ಅಂತಾನ. ಅಯ್ಯೋ ಕಾಳಿ, ಬರೇ ಅದನ್ನೇ ಯೋಚನೆ ಮಾಡಬೇಡ. ಇನ್ಯಾರೂ ಇಲ್ಲ, ಇವಳು ಒಬ್ಳೇನೆ. ಏನೋ ಅದು ಯಾಮಾರಿ ಆಗಿರೋದು ಅಷ್ಟೇನೆ. ಹೋಗ್ಲಿ ಬಿಡು, ನಾನೇನು ನಿಮ್ಗೇನು ಅನ್ಯಾಯ ಮಾಡಿಲ್ವಲ್ಲ. ಈಗೇನು ಅವಳನ್ನ ಕಟ್ಕೊಂಡೇಟ್ಕೇನೆ ನಿಮ್ಮದು ಬಿಟ್ಟೇನು ಅವಳ ತಕ್ಕೇನಾದ್ರೂ ಹೋಗಿದ್ದೀನಾ? ಇಲ್ಲ ತಾನೆ. ಅವಳು ನಿನ್ನಂಗೆ ಹೆಂಡ್ತಿ, ಅವಳನ್ನು ನೋಡ್ಕೊಂಬಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ನಾನೇನಾದ್ರೂ ಅವಳನ್ನ ಮದುವೆ ಆಗಿ ಮಕ್ಕಳು ನೋಡಿಸಿ ಕೈ ಬಿಟ್ಟಿದ್ರೆ ಈ ಜನ ಏನು ಅಂತಿರ್ಲಿಲ್ಲ ನನ್ನ ಬಗ್ಗೆನ. ಯಾರಿಗ್ ಗೊತ್ತು, ಚೆನ್ನಾಗಿ ಹೆಣ್ಮಕ್ಳಿರೋ ತಂದೆ ತಾಯಿಗಳಿಗೆ ದುಡ್ಡು ಕೊಟ್ಬಿಟ್ಟು ಅವ್ರ ಕೈಲಿ ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳಿ ನೀನೇ ಮದ್ವೆ ಆಗಿರ್ತೀಯೋ ಏನೋ, ಯಾರಿಗ್ ಗೊತ್ತು? ಕಾಳಿ, ಅನುಮಾನ ಪಡಕ್ಕೂ ಒಂದು ಮಿತಿ ಇರಬೇಕು. ಹಿಂಗೆಲ್ಲ ಮಾತಾಡಬೇಡ, ಸುಮ್ಮನಿರು. ಇನ್ನೊಬ್ಬ ಯಾವಳು ಇಲ್ಲ, ನೀನು ಆ ದೇವಿ ಇಬ್ರೇನೆ. ಅಲ್ಲ, ಈಗ ನಾನು ಕೊಟ್ಟಿರೋ ದುಡ್ಡ ಇಸ್ಕೊಂಬರ್ಬೇಕೋ ಬ್ಯಾಡ್ವೋ ಹೇಳು? ಏನಾದ್ರೂ ಇಸ್ಕೊಂಬರಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅವ್ರು ಯಾರು ಕೊಡೋದೇ ಇಲ್ಲ. ತಿಂಗಳ ಬಡ್ಡಿ ವಸೂಲಿ ಮಾಡಿದ್ರೇನೆ ಜನಗಳು ಮಾತು ಕೇಳೋದು. ಇಲ್ದಿದ್ರೆ ಅಷ್ಟೇನೆ, ಒಂದು ತಿಂಗಳು ಬಿಟ್ಟರು ಆಲೇನೆ ಅವ್ರು ಇನ್ನೊಂದು ತಿಂಗಳಿಗೆ ಕೊಡೋದಿಲ್ಲ ದುಡ್ಡು. ಜೋರು ಮಾಡಿ ಕೇಳಿಸ್ಕೊಬರ್ಬೇಕು. ಅದಕ್ಕೆ ಒಂದು ಸ್ವಲ್ಪ ತಡವಾಗಿ ಬರ್ತೀನಿ ರಾತ್ರಿಗೆ. ಆಮೇಲೆ ನೀನು ಏನೇನೋ ತಿಳ್ಕೊಂಬಕ್ಕೆ ಹೋಗ್ಬೇಡ. ಆಯ್ತಾಯ್ತು, ಹೋಗು. ಹೊತ್ತು ಮುಣ್ಗಾದ್ರ ಒಳಗಡೆಗೆ ಮನೆಗೆ ಬಂದು ಸೇರ್ಕೋಬೇಕು ಅಷ್ಟೇನೆ. ಕತ್ಲಾಗತಕ್ಕ ನೀನೇನಾದ್ರೂ ಬರಲಿಲ್ಲ ಅಂತಂದ್ರೆ ನಾನೇ ಹುಡುಕೊಂಬತ್ತೀನಿ. ನೀನು ಎಲ್ಲಿರ್ತೀಯ ಅಲ್ಲಿಗೇನೆ. ಹುಷಾರು. ಇದೇನಪ್ಪ ಇದು? ನಮ್ಮ ಅಮ್ಮವ್ರು ಸಾವುಕಾರರಿಗೆ ಹಿಂಗೆ ಹೇಳ್ತಾ ಇದ್ದಾರೆ. ಎಂದು ಎಲ್ಲಿಗೆ ಹೋದ್ರೂ ಕೇಳ್ತಾ ಇರಲಿಲ್ಲ, ಎಷ್ಟೊತ್ತಿಗೆ ಬಂದ್ರು. ಆದರೆ ಇವಾಗ ನೋಡಿದರೆ ಕತ್ಲಾಗೋಟತ್ತಿಗೆ ಮನೆಗೆ ಬಂದು ಬಿಡಬೇಕು ಅಂತೇಳಿ ಷರತ್ತಾಗ್ತಾ ಇದ್ದಾರೆ. ಅಯ್ಯಯ್ಯೋ, ಎಂಥ ಗತಿ ಬಂತಪ್ಪ ನಮ್ಮ ಸಾವುಕಾರರಿಗೆ. ಇದನ್ನೆಲ್ಲ ನನ್ನ ಕಣ್ಣಾಗ ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ ಪಾಪ ನಮ್ಮ ಸಾವುಕಾರರು. ಕಾಳಿ, ನನಗೆ ವಯಸ್ಸಾಗೈತಿ, ಹುಡುಗ ಅಲ್ಲ. ಏನೋ ಅವಾಗೇನೋ ಹುಡುಗನಾಗೇನೋ ಇದ್ದಾಗ ತಪ್ಪು ಮಾಡಿದ್ದೀನಿ ಅಂದಮೇಲೆ ಈ ವಯಸ್ಸಿನಾಗೆ ಯಾವ ಹೆಂಗೆ ಸುಡಿಕೊಂಡು ನಾನು ಯಾಕೆ ಹೋಗೋಣ? ಅಂಥದ್ದೆಲ್ಲ ಏನೂ ಇಲ್ಲ, ಸುಮ್ಮನಿರು. ಅನುಮಾನ ಪಡೋಕ್ಕೂ ಒಂದು ಮಿತಿ ಇರಬೇಕು. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ನೀನು ಅಂತಾರನ. ನನಗೆ ಗೊತ್ತೈತಿ ನಿನ್ನ ಬಗ್ಗೆನ, ಅದಕ್ಕೆ ಹೇಳ್ತಾ ಇರೋದು ಅಷ್ಟೇನೆ. ಆಯ್ತು ಕಣೆ ಮರಗಿತ್ತಿ, ಆಯ್ತು. ನನ್ನ ಜೊತೆಗೆ ತಿಪ್ಪೇನು ಇರ್ತಾನಲ್ಲ, ಅವನೇ. ನಾನು ಏನೇ ಯಾರನ್ನೇ ಮಾತಾಡ್ಸಿದ್ರು ನಾನು ಬಂದು ನಿನಗೆ ಹೇಳ್ತಾನೆ, ಆಯ್ತಾ? ಹೇಳತಿಪ್ಪೆ ನಿಮ್ಮ ಅಮ್ಮವ್ರಿಗೆ ನಾನು ಇರ್ತೀನಿ ಸಾವುಕಾರರ ಜೊತೆಗೆ ಅಂತಾನ.
ಹೌದು ಅಮ್ಮೋರೆ, ಸಾವುಕಾರ ಮೇಲೆ ಅನುಮಾನ ಪಡಕ್ ಹೋಗ್ಬೇಡ್ರಿ. ಅವ್ರು ಎಲ್ಲಿಗೋದ್ರು ಯಾರನ್ನೂ ಮಾತಾಡ್ಸಿರು ನಾನೆಲ್ಲ ಬಂದು ನಿಮಗೆ ಹೇಳ್ತೀನಿ. ಎಲ್ಲೆಲ್ಗೆ ಹೋಗಿದ್ವಿ, ಯಾರ ಮನೆಗೆ ಹೋಗಿದ್ವಿ, ಯಾರನ್ನೂ ಮಾತಾಡ್ಸಿರು ಸಾವುಕಾರರು ಅನ್ನೋದೆಲ್ಲ ನಿಮ್ಗೆ ಹೇಳ್ತೀನಿ. ನಾನು ಯಾವಾಗಲೂ ಸಾವುಕಾರರ ಜೊತೆಗೆ ಇರ್ತೀನಲ್ಲ ಅಮ್ಮೋರೆ, ಎಲ್ಲ ಹೇಳ್ತೀನಿ ಬಿಡ್ರಿ. ನೀವೇನು ಸಾವುಕಾರರ ಮೇಲೆ ಅನುಮಾನ ಪಡಕ್ ಹೋಗ್ಬೇಡ್ರಿ. ಇವನಬ್ಬ ಬಂದ ಅದೇನೋ ಹೇಳ್ತಾರಲ್ಲ ಆಗ್ಲಕಾಯಿ ಬೇವಿನಕಾಯಿ ಸಾಕ್ಷಿ ಅಂತ. ನೀನು ನಿಮ್ ಸಾವುಕಾರ ಹಂಗೆ ಅಂತ ಹೇಳಿ ನನಗೆ ಗೊತ್ತೈತಿ. ನಿಮ್ ಸಾವುಕಾರನ್ನ ನೀನು ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ. ಹುಷಾರು, ನೀನು ಸಾವುಕಾರನ ಬುದ್ಧಿನೇ ಕಲ್ತ್ಗಿಲ್ತೀಯ. ಅಯ್ಯೋ ಅಮ್ಮೋರೆ, ನನ್ನ ಮೇಲೆ ಯಾಕೆ ಹಿಂಗೆ ಅನುಮಾನ ಪಡ್ತಾ ಇದ್ರ? ನಾನು ಅಂತಾನಲ್ಲ. ಸುಮ್ಮನೆ ಇರ್ರಿ ಅಮ್ಮೋರೆ, ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ. ಕೇಳಿಸ್ಕೊಂಡು ಆಮೇಲೆ ಅವಳಿಗೂ ನನ್ನ ಮೇಲೆ ಅನುಮಾನ ಶುರು ಆದತ್ತು. ಏ ಗುಲಾಬಿ, ನೀನೊಂದಿಟ್ಟು ಹುಷಾರಾಗಿರು. ನಾನು ಅಷ್ಟೇ ಮತ್ತೀಗ ಇಷ್ಟು ವರ್ಷ ಯಾ ಮಾರಿದ್ಕೆ ನನ್ನ ಗಂಡ ನೋಡು ಎಣ್ಣೆ ಎಂಟಿ ಮಕ್ಕಳನ್ನು ತಂದು ಊರಾಗಿಕ್ಕೇನೆ ಅವನಿ. ನಿನ್ ಗಂಡನೂ ನನ್ನ ಗಂಡನ ಜೊತೆಗೆ ಹೋಗ್ತಿರ್ತಾನೆ ಯಾವಾಗ್ಲೂ. ಅದೇ ಬುದ್ಧಿ ಕಲ್ತ್ಕಿಲ್ತಾನು ಅವನು. ಯಾವಳನ್ನ ನೋಡ್ಕೊಂಡ್ ಇಟ್ಕೊಳ್ಳೋನು. ನೀನೊಂದಿಟ್ಟು ಯಾವಾಗ್ಲೂ ದಿನಾನ ವಿಚಾರಿಸ್ತಾ ಇರ್ಬೇಕು. ಎಲ್ಲಿಗೆ ಹೋಗ್ತೀಯಾ, ಎಲ್ಲಿಗೆ ಬರ್ತೀಯಾ, ಯಾರ ಮನೆಗೆ ಹೋಗ್ತೀಯಾ ಅಂತಾನ. ನೀನು ನನ್ನಂಗೆ ಯಾ ಮಾರ್ಬೇಡ್ರಿ. ಅಯ್ಯೋ ಅಮ್ಮೋರೆ, ಇದೇನಿದು? ನೀವು ಒಳ್ಳೆ ನನ್ನ ಹೆಂಡತಿ ಹತ್ರ ಸರಿಯಾಗಿ ತಗಲಾಗ್ತಾ ಇದ್ದೀರಲ್ಲ. ಅಮ್ಮೋರೆ, ಹಂಗೆಲ್ಲ ಹೇಳ್ಬೇಡ್ರಿ, ಸುಮ್ಮನಿರ್ರಿ. ಆಮೇಲೆ ಅವಳು ಹಂಗೆ ಮಾಡಿಬಿಡೋಳು. ಅಯ್ಯೋ, ಎಲ್ಗೋದ್ರೂ ಬರೀ ಅನುಮಾನ ಪಡ್ತಾಳೆ. ಆಮೇಲೆ ನೀವು ಹಿಂಗೆ ಹೇಳಿದ್ರೆ ಸುಮ್ಮನಿರ್ರಿ, ಹಂಗೆಲ್ಲ ಹೇಳೋಕೆ ಹೋಗ್ಬೇಡ್ರಿ. ನಾವು ಬೇರೆ ಇನ್ನೂ ಮದುವೆ ಆಗಿ ನಾನು ವರ್ಷನೂ ಆಗಿಲ್ಲ. ಸುಮ್ಮನೆ ಇಂಥವೆಲ್ಲ ತಲೆಗೆ ತುಂಬಬೇಡ್ರಿ ಅಮ್ಮೋರೆ. ನಾನು ಅಂತನಲ್ಲ. ಏನೋ ಸಾವುಕಾರರು ಹಂಗೆ ಮಾಡ್ಯವ್ರಂದ್ರೆ ನಾನು ಹಂಗೆ ಮಾಡ್ತೀನಾ? ಯಾರಿಗ್ ಗೊತ್ತಪ್ಪ, ಅದೇನೋ ಗಾದೆ ಹೇಳ್ತಾರಲ್ಲ, ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾನ. ಹಂಗೆ ನಿಮ್ ಸಾವುಕಾರ ಸವಾಸ ಮಾಡಿ ನೀನು ಎಲ್ಲಿ ಅಂತ ಬುದ್ಧಿನೋ ಕಲಿತೀವೋ ಅಂತಾನ ನಿನ್ನ ಹೆಂಡತಿ ಹೇಳ್ಕೊಡ್ತಾ ಇದೀನಿ ಅಷ್ಟೇನೆ. ಹುಷಾರಾಗಿರು, ಒಂದಿಟ್ಟು ಎಚ್ಚರಿಕೆಯಾಗಿ ಅಂತ. ರೀ, ಗೊತ್ತಾಯ್ತಲ್ಲ? ಎಲ್ಗೋದ್ರೂ ಸೀದಾನ ಕತ್ಲಾಗೌಟತ್ತಿಗೆ ಮನೆಗೆ ಬಂದು ಸೇರ್ಕೋಬೇಕು. ಎಲ್ಲಿಗೆ ಹೋಗಿದ್ರಿ, ಯಾರ್ಯಾರನ್ನು ಭೇಟಿ ಮಾಡಿರಿ, ಯಾರನ್ನು ಮಾತಾಡ್ಸಿರಿ ಅಂತ ನನ್ಗೆಲ್ಲ ಹೇಳ್ಬೇಕು. ಏನಾದ್ರೂ ಇಂಥ ಕಂತ್ರಿ ಕೆಲಸ ಏನಾನ ಮಾಡ್ದೆ ಏನೂ ಇಲ್ಲ, ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಹುಷಾರು. ಲೇ, ನಾನೇನು ಅಂತ ಕೆಲಸ ಏನು ಮಾಡಿಲ್ಲ ಕಣಿ. ಅಮ್ಮೋರು ಸುಮ್ಮನೆ ತಮಾಷೆಗೆ ಹಂಗೆ ಹೇಳ್ತಾ ಇದ್ದಾರೆ. ನೀನು ಅದನ್ನೇ ನಿಜ ಅನ್ಕೊಂಡು ಗಿಟ್ಕೊಂಡು ಆಮೇಲೆ ನಾನು ಯಾಕೆ ಇನ್ನೊಬ್ಳನ್ನ ಕಟ್ಕೊಂಬರೋಣ ನಾನು? ಏನೋ ಸಾವುಕಾರರು ಪಾಪ ಯಾವ ಪರಿಸ್ಥಿತಿ ಇತ್ತೋ ಏನೋ, ಎಳ್ಳೆ ಮದುವೆ ಆಗ್ಯವ್ರೆ ಹಂಗಂತ ಹೇಳಿ ಅವ್ರ ಜೊತೆಗಿರೋರ ಮೇಲೆಲ್ಲ ನಾನು ಅನುಮಾನ ಪಡಬಾರ್ದು. ಅಮ್ಮೋರು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೆ ಅಷ್ಟೇನೆ. ನೀನು ಅದನ್ನೇನೆ ನಿಜ ಗಿಜ ಅಂದ್ಕೊಂಡು ಹಿಂಗೆ ರೇಗ್ತಾ ಇದೆಯಲ್ಲೇ. ಸುಮ್ಮನಿರು, ಹಂಗೆಲ್ಲ ಏನೂ ಆಗಲ್ಲ. ಏ ತಿಪ್ಪೆ, ನಾನು ಯಾಕೋ ತಮಾಷೆ ಮಾಡ್ಲಿ ಇಂಥ ವಿಷಯದಾಗೆ? ನನ್ನಂಗೆನೆ ಅವಳನ್ನು ಯಾಮಾರಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇನೆ. ಇಂಥ ವಿಷಯದಾಗ ಯಾರನ್ನ ತಮಾಷೆ ಮಾಡೋಕ್ಕಾಗುತ್ತಾ? ಆಯ್ತು ಬಿಡ್ರಿ ಅಮ್ಮೋರೆ, ನಾನು ಇನ್ಮೇಲೆ ಹುಷಾರಾಗಿರ್ತೀನಿ. ಯಾಮಾರಕ್ಕೆ ಹೋಗಲ್ಲ ನಾನು. ಅಯ್ಯೋ ಸಾವುಕಾರ್ರೆ, ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ಏನನ ಹೇಳ್ರಿ. ಅಮ್ಮೋರು ನನ್ನ ಹೆಂಡತಿಗೆ ಏನೇನೋ ಹೇಳ್ತಾ ಇದ್ದಾರೆ, ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿದ್ದೀರಲ್ಲ ಸಾವುಕಾರ್ರೆ. ನನ್ನ ಹೆಂಗಾದ್ರೂ ಮಾಡಿ ಕಾಪಾಡ್ರಿ. ನನ್ನ ಮೇಲೆ ಅನುಮಾನ ಬಂದರೆ ನನ್ನ ಹೆಂಡತಿ ಅಯ್ಯಯ್ಯೋ ನೆನೆಸ್ಕೊಂಡ್ರೆ ನನಗೆ ಭಯವಾದಂಗೆ ಆಗ್ತೈತೆ. ಅಯ್ಯೋ ಕಾಳಿ, ನಾನೇನೋ ಎಣ್ಣೆ ಮದುವೆ ಆದೆ ಅಂದರೆ ನನ್ನ ಜೊತೆಗಿರೋ ತಿಪ್ಪೇನೋ ಹಂಗೆ ಮಾಡ್ತಾನೆ ಅಂತಾನ. ಅವನ್ನ ಹಂಗೆಲ್ಲ ಏನು ಮಾಡೋಕ್ಕೆ ನಾನು ಬಿಡಲ್ಲ, ಸುಮ್ಮನಿರು. ಅವನೇನಾದರೂ ಇನ್ನೊಂದು ಹೆಣ್ಣ ಕಣ್ಣೆತ್ತು ನೋಡಿದ್ರೆ ಅವನ್ನ ಅಲ್ಲೇ ಸಾಯಿಸ್ಬಿಡ್ತೀನಿ ನಾನು. ಅವನ ಮೇಲೆ ಅನುಮಾನ ಪಡೋಕ್ಕೆ ಹೋಗ್ಬೇಡ್ರಿ ನೀವು. ಯಾರು ನೀನು? ಅವನ್ನ ಅಂತ ಕೆಲಸ ಮಾಡದೇ ಇರಂಗೆ ನೋಡ್ಕೊಂತೀಯ ನೀನು? ಇದನ್ನ ನಾನು ನಂಬಬೇಕು? ಮೂಕಣೆ, ನಾನು ನಂಬು. ತಿಪ್ಪೆ ಅಂತ ಕೆಲಸ ಮಾಡೋಕ್ಕೆ ನಾನು ಅವಕಾಶ ಕೊಡಲ್ಲ ಅವನಿಗೆ. ಅವನ್ನ ಸರಿಯಾಗಿ ನಾನು ನೋಡ್ಕೊತೀನಿ. ನೀನು ಹೇಳೋದು ಹೆಂಗೈತಿ ಅಂತಂದ್ರೆ, ಕಳ್ಳನ್ ನೋಡ್ಕೊಂಬಕ್ಕೆ ಇನ್ನೊಬ್ಬನ್ನ ಕಳ್ಳನ್ ಬಿಟ್ಟಂಗಾಯ್ತು. ಅಯ್ಯೋ ಸಾವುಕಾರ್ರೆ, ಜಲ್ದಿ ಹೋಗೋಣ ಬರ್ರಿ ಸಾವುಕಾರ್ರೆ. ಅಯ್ಯೋ, ಇಲ್ಲಿ ನಿಂತ್ಕೊಂಡಷ್ಟು ನಮ್ಮಿಬ್ರಿಗೆ ಅಪಾಯ. ಬರ್ರಿ ಹೋಗೋಣ. ಸರಿ ಆಯಿತು ಕಾಳಿ, ಹೋಗ್ಬತ್ತೀವಿ. ಅಯ್ಯಯ್ಯೋ, ನಾನು ಇಲ್ಲಿಗೆ ಬಂದು ನಾನು ತಗಲಾಕೊಂಬಿಟ್ನಲ್ಲಪ್ಪ. ಅಮ್ಮೋರು ನನ್ನ ಹೆಂಡತಿ ತಗಲಾಕ್ಬಿಟ್ರಲ್ಲ. ಅಯ್ಯೋ, ಇನ್ನು ಮುಂದಕ್ಕೆ ಏನು ಗ್ರಾಚಾರನೋ ಏನೋ ನನಗೆ.